ನಮಸ್ಕಾರ ರೀ. ನಮ್ಮ ಉತ್ತರ ಕರ್ನಾಟಕದವರಿಗೆ ನಾವು ಇವತ್ತು ಹಾಗಲಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀವಿ ನೋಡ್ರಿ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಫೇಮಸ್ ನೋಡ್ರಿ ಈ ಪಲ್ಯ. ಹಿಂಗೆ ಪಲ್ಯನ ಮಾಡ್ಕೊಂಡು ತಿಂದ್ರೆ ಭಾಳ ರುಚಿ ಅನಿಸ್ತೈತೆ ನೋಡ್ರಿ. ಸಣ್ಣ ಮಕ್ಕಳಂತರೂ ಕಹಿ ಇರ್ತಾವ ಅಂತ ಹೇಳಿ ತಿನ್ನೋದೇ ಇಲ್ಲ ನೋಡ್ರಿ. ದೊಡ್ಡವರು ತಿನ್ನೋಲ್ರಿ ಒಬ್ರೊಬ್ರು. ಆದರೆ ಈ ರೀತಿಯಾಗಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟ ತಿಂತಾರೆ ನೋಡ್ರಿ. ಹೇಗೆ ಮಾಡೋದಂತ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾವು ಯಾವ ವಿಡಿಯೋನ ಮಾಡ್ತೇವಲ್ರಿ ಅವ್ಕೂರ್ನ ಎಲ್ಲರಿಗಿಂತ ಮುಂಚೆನೇ ನೋಡ್ಬೋದು ನೋಡ್ರಿ. ಹೇಗೆ ಮಾಡೋದತ್ತ ಒಂದ್ಸತಿ ನೋಡೋಣ ಬರ್ರಿ. ಮೊದಲಿಗೆ ಪಾವು kg ಆಗುವಷ್ಟು ಹಾಗಲಕಾಯಿನ ತೊಗೊಂಡಿದ್ದೀನಿ ನೋಡ್ರಿ. ಒಂದು 4 ಹಾಗಲಕಾಯಿನ ತೊಗೊಂಡಿದ್ದೀನಿ ನೋಡ್ರಿ. ಅವ್ಕೂರ್ನ ಆ ತುದಿನ ಆಮೇಲೆ ಈ ದಂಡಿನ ಎರಡಕ್ಕೂ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ರಿ. ನಾನಿಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜನ್ನು ಕಟ್ ಮಾಡ್ಕೋಬೋದು ರೀ. ನಾವಿಲ್ಲಿ ರೌಂಡ್ ಶೇಪ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಅಗದಿ ತಿಳುವಾಗ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ರಿ. ದಪ್ಪ ಸೈಜಾಗ ಕಟ್ ಮಾಡಿದ್ರೆ ಜಲ್ದಿ ಹುರಿಯೋದಿಲ್ಲ ನೋಡ್ರಿ, ಅಂದ್ರೆ ಜಲ್ದಿ ಬೇಯೋದಿಲ್ಲ ನೋಡ್ರಿ. ಹೀಗಾಗಿ ನಾನಿಲ್ಲಿ ತಿಳುವಾಗ ಕಟ್ ಮಾಡ್ಕೊತೀನಿ ನೋಡ್ರಿ. ಈ ಸೈಜ್ನಾಗ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಈಗ ಏನೈತಲ್ರಿ ಒಳಗೆ ನಡ್ಬರ್ಕಿಂದ ಏನು ಕಹಿ ಬೀಜ ಇರ್ತೈತೆ ನೋಡ್ರಿ, ಅದನ್ನೆಲ್ಲ ತೆಗೆದು ಇಟ್ಕೊಳತ್ತೀನಿ ನೋಡ್ರಿ. ಅಂದ್ರೆ ಇಲ್ಲಾಂದ್ರೆ ಪಲ್ಯ ಕಹಿ ಬರ್ತದೆ ಅಂತ ಹೇಳಿ ತೆಗೆದು ಹಾಕ್ತೀನಿ ನೋಡ್ರಿ. ಬೀಜನ ಎಲ್ಲ ತೆಗೆದಾದ್ಮೇಲೆ ರೀ ಒಂದು ಬೌಲ್ ಐತಲ್ರಿ, ಬೌಲ್ನಾಗ ಹಾಕ್ತಾಯಿದ್ದೀನಿ ನೋಡ್ರಿ. ಈಗ ಏನದ ರೀ ನಾನು ನೀರು ಹಾಕ್ತಾಯಿದ್ದೀನಿ ನೋಡ್ರಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಒಂದು 10ರಿಂದ 15 ನಿಮಿಷ ನೆನೆಲಾಕ ಬಿಡ್ತಾಯಿದ್ದೀನಿ ನೋಡ್ರಿ. ಒಂದು ಅರ್ಧ ಗಂಟೆನೂ ಇಟ್ಟರು ಪರವಾಗಿಲ್ಲ ರೀ. ನಾನಿಲ್ಲಿ ಒಂದು 15 ನಿಮಿಷ ಇಡ್ತಾಯಿದ್ದೀನಿ ನೋಡ್ರಿ. ಕಹಿ ಅಂದ ಬಿಟ್ಕೋತ ಅಂಥೇಳಿ ಈ ರೀತಿನ ನೀರು ಹಾಕಿ ಇಡ್ತಾಯಿದ್ದೀನಿ ನೋಡ್ರಿ. ಹಂಗೆ ಇನ್ನೊಂದು ಕಡೆ ರೀ ಒಂದು ಬಾಟಲ್ದಾಗ ರೀ ಸ್ವಲ್ಪ ಹುಂಚಿಕಾಯಿನ ತೊಗೊಂಡು ಹುಳಿಗೋಸ್ಕರ ಹುಂಚಿಕಾಯಿನ ನೆನೆ ಇಡ್ತಾಯಿದ್ದೀನಿ ನೋಡ್ರಿ. ಇಲ್ಲಿ ನಾನು ಏನೇನು ಬೇಕಂತ ಹೇಳಿ ತೋರ್ಸಾಕತ್ತೀನಿ ನೋಡ್ರಿ. ನಾವಿಲ್ಲಿ 1 ಕಪ್ ಆಗುವಷ್ಟು ಹಸಿ ಶೇಂಗಾನ ತೊಗೊಂಡಿದ್ದೀನಿ ನೋಡ್ರಿ. ಅದನ್ನು ಒಂದು ಕಡೆ ಎತ್ತಿಡ್ತಾಯಿದ್ದೀನಿ ನೋಡ್ರಿ. ಹಂಗೆ ಅದ್ರ ಜೊತೆ ರೀ ಖಾರ ಎಳ್ಳನ್ನು ತೊಗೊಂಡಿನಿ ನೋಡ್ರಿ. ಇದನ್ನು ಗುರೆಳ್ಳು ಅಂತಾರೆ ನೋಡ್ರಿ. ಹಂಗೆ ಅದ್ರ ಜೊತೆ ರೀ ರುಚಿಗೆ ಬೇಕತ್ತ ಬೆಲ್ಲನ ತೊಗೊಂಡಿನಿ ನೋಡ್ರಿ. ನಮ್ಮ ಕಡೆ ಮಸಾಲೆ ಖಾರ ಅಂತ ಕೊಡ್ತೇವ್ರಿ, ಆ ಖಾರನ ತೊಗೊಂಡಿದ್ದೀನಿ ನೋಡ್ರಿ. ಇಲ್ಲಿ ಕಲರ್ಗೋಸ್ಕರ ಕೆಂಪುಡಿನ ತೊಗೊಂಡಿದ್ದೀನಿ ನೋಡ್ರಿ. ಒಗ್ಗರಣೆಗೋಸ್ಕರ ಎಣ್ಣೆನ ತೊಗೊಳ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಒಗ್ಗರಣೆ ಮಾಡ್ಕೊಳಕ್ರಿ ಸಾಸಿವೆ, ಜೀರಿಗೆ, ಅರಿಶಿನ, ಉಪ್ಪು, ಬೆಳ್ಳುಳ್ಳಿನ ಸುಲ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ರಿ. ಹಂಗೆ ಒಗ್ಗರಣೆಗೋಸ್ಕರ ರೀ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಇಲ್ಲಿ ಒಗ್ಗರಣೆ ಸಲ ಅಂದ್ರೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ ತೊಗೊಂಡಿದ್ದೀನಿ ನೋಡ್ರಿ. ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನೋಡ್ರಿ. ಇಲ್ಲಿ ಒಲೆ ಮೇಲೆ ಒಂದು ಕಡಾಂಗಿ ಇಟ್ಟಿದ್ದೀನಿ ನೋಡ್ರಿ. ಅದು ಬಿಸಿ ಆದಮೇಲೆ ಇಲ್ಲೇನು ಖಾರ ಎಣ್ಣೆ ಇಟ್ಕೊಂಡಿದ್ದೇವಲ್ರಿ ಅವಕೂರ್ನ ಹಾಕ್ಕೊಂಡು ಚಲೋ ಹೊತ್ನಾಗ ಹುರ್ಕೋತಾ ಇದ್ದೀನಿ ನೋಡ್ರಿ. ಚಟಪಟ ಅಂತ ಸಿಡಿಯೋವರೆಗೂ ಒಂದು 2 ನಿಮಿಷ ಹುರ್ಕೋಬೇಕು ನೋಡ್ರಿ. ನಿಮ್ಗೆ ಇಲ್ಲಿ ಹುರ್ಕೊಂಡಿದ್ದು ಗೊತ್ತಾಗ್ತಿದ್ದು ನೋಡ್ರಿ. ಚಟಪಟ ಅಂತ ಸಿಡಿಬೇಕು ನೋಡ್ರಿ. ಇವಾಗ ಏನೈತ್ರಿ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ ನೋಡ್ರಿ. ಹಂಗೆ ಅದ ಕಡಾಂಗಿ ಒಳಗ್ರಿ ಇಲ್ಲಿ ಹಸಿ ಶೇಂಗಾ ತೊಗೊಂಡಿದ್ದೀನಲ್ರಿ ಅವಕೂರ್ನು ಕೂಡ ಹಾಕ್ತಾಯಿದ್ದೀನಿ ನೋಡ್ರಿ. ಅವನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನೋಡ್ರಿ. ಇಲ್ಲಿ ಹುರಿದಿದ್ದು ನಿಮ್ಗೆ ಗೊತ್ತಾಗ್ತೈತೆ ನೋಡ್ರಿ. ಅದನ್ನೂ ಕೂಡ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ನೋಡ್ರಿ. ಹಂಗೆ ಇಲ್ಲಿ ಬೌಲ್ನಾಗ ಇವೇನು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ರಿ ಹಾಗಲಕಾಯಿನ ಅವು ಎಲ್ಲ ನೆನೆದಿಂದ ಅಗದಿ ಹಿಂಡಿ ಕಿಶಿಂದ್ರ ತೊಗೋಬೇಕು ನೋಡ್ರಿ. ಹಾಗಲಕಾಯಿನ ಎಲ್ಲ ತೊಗೊಂಡಿದ್ದಾದ್ಮೇಲೆ ರೀ ಒಂದು ಪ್ಲೇಟ್ನಾಗೆ ಎತ್ತಿಟ್ಕೊತಾ ಇದ್ದೀನಿ ನೋಡ್ರಿ. ನೀರೆಲ್ಲ ಬಸಿಬೇಕು ನೋಡ್ರಿ. ಹಂಗೆ ರೀ ಒಲೆ ಮೇಲೆ ಒಂದು ಕಡಾಂಗಿ ಇಟ್ಟಿನಿ ರೀ. ಅದನ್ನ ಸ್ವಲ್ಪ ಹಾಗೆ ಡ್ರೈ ರೋಸ್ಟ್ ಮಾಡೋಣ ಅಂಥೇಳಿ ಹಾಕಿ ಹುರ್ಕೋತಾ ಇದ್ದೀನಿ ನೋಡ್ರಿ. ಒಂದು 2 ನಿಮಿಷ ಹುರಿಬೇಕು ನೋಡ್ರಿ. ಅದಾದ್ಮೇಲೆ ರೀ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಹುರ್ಕೋಬೇಕು ನೋಡ್ರಿ. ಹಿಂಗೆ ಚಲೋ ಹೊತ್ನಾಗ ಹುರ್ಕೋಬೇಕು ನೋಡ್ರಿ. ಒಂದು 3ರಿಂದ 4 ನಿಮಿಷ ಹುರ್ಕೋಬೇಕು ನೋಡ್ರಿ. ಯಾಕಂದ್ರೆ ಒಗ್ಗರಣೆ ಹಾಕಿದ ಮೇಲೆ ಚಲೋ ಹೊತ್ನಾಗ ಜಲ್ದಿ ಬೇಯ್ತಾನೆ ನೋಡ್ರಿ. ಹೀಗಾಗಿ ಇದನ್ನು ಹುರ್ಕೊಳಕತ್ತೀವಿ ನೋಡ್ರಿ. ನೀವು ಹಂಗೆ ಬೇಕಾದ್ರೆ ಸ್ವಲ್ಪ ಹುರ್ಕೊಂಡು ಎತ್ತಿಟ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದ್ರೂ ಭಾಳ ಮಸ್ತ್ ಅನ್ನಿಸ್ತಾವೆ ನೋಡ್ರಿ. ರೊಟ್ಟಿ ಒಳಗೆ ಚಪಾತಿ ಒಳಗೂ ಚಲೋ ಅನ್ನಿಸ್ತಾವೆ ನೋಡ್ರಿ. ಈಗ ನೋಡ್ರಿ ನಿಮ್ಮ ಕಲರ್ ಚೇಂಜ್ ಆಗೋದು ಗೊತ್ತಾಕೈತೆ ನೋಡ್ರಿ. ಹಿಂಗೆ ಹುರ್ಕೊಂಡು ಎಲ್ಲ ಚಲೋ ಹೊತ್ನಾಗ ಹುರ್ಕೊಂಡು ಒಂದು ಪ್ಲೇಟ್ನಾಗೆ ಎತ್ತಿಟ್ಕೋಬೇಕು ನೋಡ್ರಿ. ಇಲ್ಲಿ ನೋಡ್ರಿ ಹೆಂಗೆ ಹುರಿದೇವತ್ತ ನಿಮ್ಗೆ ಒಂದು ಸತಿ ನೋಡ್ಕೊರಿ ನೀಟಾಗಿ. ಇದನ್ನೇನು ಮಾಡೋದ್ರಿ ಒಂದು ಪ್ಲೇಟ್ನಾಗೆ ಎತ್ತಿಟ್ಕೋಬೇಕು ನೋಡ್ರಿ. ಮತ್ತು ಇನ್ನೊಂದು ಕಡಾಂಗಿ ಇಡಾಕ್ತೀನಿ ನೋಡ್ರಿ ಒಲೆ ಮೇಲೆ. ಅದನ್ನೂ ಕೂಡ ಲೋ ಟು ಮೀಡಿಯಮ್ ಫ್ಲೇಮ್ನಾಗೆ ಇಡಬೇಕು ನೋಡ್ರಿ ಉರಿನ. ಇಲ್ಲಿ 3ರಿಂದ 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನೋಡ್ರಿ. ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರು ಪರವಾಗಿಲ್ಲ ರೀ. ಯಾಕಂದರೆ 2 ದಿನ ಇಟ್ಟು ಬೇಕಾದಂಗೆ ಪಲ್ಯನ ತಿನ್ಬೋದು ನೋಡ್ರಿ. ಇಲ್ಲಿ ಒಗ್ಗರಣೆಗೋಸ್ಕರ ರೀ ಸಾಸಿವೆ, ಜೀರಿಗೆನೂ ಹಾಕೋತಾ ಇದ್ದೀನಿ ನೋಡ್ರಿ. ಅವು ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ರೀ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ರಿ ಉಳ್ಳಾಗಡ್ಡಿ ಅವಕೂರ್ನು ಕೂಡ ಹಾಕ್ತಾಯಿದ್ದೀನಿ ನೋಡ್ರಿ. ಒಂದು 2 ನಿಮಿಷ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನೋಡ್ರಿ. ಇಲ್ಲಿ ನಿಮ್ಗೆ ಗೊತ್ತಾಗ್ತೈತೆ ನೋಡ್ರಿ. ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನೋಡ್ರಿ. ಅದಾದ್ಮೇಲೆ ರೀ ಇಲ್ಲಿ ಸ್ವಲ್ಪ ಕರಿಬೇವನು ಹಾಕ್ತಾಯಿದ್ದೀನಿ ನೋಡ್ರಿ. ಸ್ವಲ್ಪ ಎಣ್ಣೆ ಒಳಗೆ ಅದನ್ನೂ ಕೂಡ ಫ್ರೈ ಮಾಡ್ಕೋಬೇಕ್ರಿ. ಇಲ್ಲಿ ಅದು ಕರಿಬೇವಿನ ಅಂಶ ಎಲ್ಲ ಬಿಡ್ತೈತೆ ನೋಡ್ರಿ. ಇದಾದ್ಮೇಲೆ ರೀ ನಾವಿಲ್ಲೇನು ಬೆಳ್ಳುಳ್ಳಿನ ಇಟ್ಕೊಂಡಿದ್ನಲ್ರಿ ಅದನ್ನೂ ಕೂಡ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೆ ನೋಡ್ರಿ. ಅದನ್ನೂ ಕೂಡ ಹಾಕ್ತಾಯಿದ್ದೀನಿ ನೋಡ್ರಿ. ಅದನ್ನೂ ಕೂಡ ಒಂದು ಚಮಚೆ ತೊಗೊಂಡು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇದಾದ್ಮೇಲೆ ರೀ ಇಲ್ಲೇನು ಹುರಿದು ಇಟ್ಕೊಂಡಿದ್ದೇವಲ್ರಿ ಹಾಗಲಕಾಯಿನ
ಅದನ್ನೂ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಅದನ್ನೂ ಕೂಡ ಒಂದು 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿರಿ. ಉಳ್ಳಾಗಡ್ಡಿ 2 ಹೊಂದ್ಬೇಕ್ರಿ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡಿರಿ. ನಾವು ಈ ಪಲ್ಯನ ಎಣ್ಣೆ ಒಳಗೆ ಎಷ್ಟು ಫ್ರೈ ಮಾಡ್ಕೋತೇವಲ್ರು ಅಷ್ಟು ರುಚಿ ಹೆಚ್ಚಾಗ್ತೈತೆ ನೋಡಿರಿ. ಈಗ ಏನು ಮಾಡ್ಬೇಕಂತಂದ್ರಿ, ಈಗ ಖಾರಕ್ಕೆ ನೋಡ್ಕೊಂಡು ಮಸಾಲೆ ಖಾರನ ಹಾಕ್ತಾಯಿದ್ದೀನಿ ನೋಡಿರಿ. ನಿಮ್ಮ ಖಾರ ಜಾಸ್ತಿ ಬೇಕಾದ್ರೆ ಖಾರ ಜಾಸ್ತಿ ಹಾಕೋರಿ. ನಾನಿಲ್ಲಿ ಮೀಡಿಯಮ್ ಇರಲಿ ಅಂತ ಸ್ವಲ್ಪನೇ ಖಾರ ಹಾಕ್ತಾಯಿದ್ದೀನಿ ನೋಡಿರಿ. ಹಂಗೆ ಅದ್ರ ಜೊತೆ ರೀ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಅದಾದ್ಮೇಲೆ ರೀ ಇಲ್ಲಿ ಕಲರ್ಗೋಸ್ಕರ ಕೆಂಪುಡಿನ ಹಾಕ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಇದೆಲ್ಲ ಒಂದು ಸತಿ ನೀಟಾಗಿ ಚಮಚೆ ತೊಗೊಂಡು ತಿರುಗಾಡ್ಬೇಕು ನೋಡಿರಿ. ಇದನ್ನೂ ಕೂಡ ಹಿಂಗೆ ಫ್ರೈ ಮಾಡ್ಬೇಕು ನೋಡಿರಿ. ಒಂದು 2 ನಿಮಿಷ ಈ ರೀತಿಯಾಗಿ ಫ್ರೈ ಮಾಡಿದ್ರೆ ಖಾರ ಮಸಾಲೆ ಎಲ್ಲ ಹೊಂದ್ಕೋತೈತೆ ನೋಡಿರಿ. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡಿರಿ. ಇದಾದ್ಮೇಲೆ ರೀ ಇಲ್ಲೇನು ಹುಂಚಿಕಾಯಿನ ಕಲಸಿಟ್ಕೊಂಡಿದ್ದೇವಲ್ರಿ ಆ ರಸನ ಹಾಕ್ತಾಯಿದ್ದೀನಿ ನೋಡಿರಿ. ಹುಳಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ರಿ. ಅದಾದ್ಮೇಲೆ ರೀ ಇಲ್ಲಿ ಬೆಲ್ಲ ಇರಲಿ ಅಂತ ಸ್ವಲ್ಪ ರುಚಿಗೆ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿರಿ. ಅಂದ್ರೆ ಕಹಿ ಅಂಶ ಜಲ್ದಿ ಅಂದ್ರೆ ಜಾಸ್ತಿ ಇರೋದಿಲ್ಲ ನೋಡಿರಿ. ಬೆಲ್ಲನ ಹಾಕೋದ್ರಿಂದ ರೀ ಕಹಿ ಅಂಶ ಜಾಸ್ತಿ ಇರೋದಿಲ್ಲ ನೋಡಿರಿ. ಹೀಗಾಗಿ ನಾವಿಲ್ಲಿ ಬೆಲ್ಲನ ಹಾಕ್ತಾಯಿದ್ದೀವಿ ನೋಡಿರಿ. ಇದು ಹಾಗಲಕಾಯಿನ ಬೇಯ್ಲಾಕ 1 ಕಪ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಹಂಗೆ ಅದ್ರ ಜೊತೆ ರೀ ಇಲ್ಲಿ ಖಾರನ ಹುರಿದು ಇಟ್ಕೊಂಡಿದ್ದಲ್ರಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದಾರೆ. ಒಂದು 2 ಸ್ಪೂನ್ ಆಗುವಷ್ಟು ಹಾಕ್ತಾಯಿದ್ದೀನಿ ನೋಡಿರಿ. ಹಂಗೆ ಅದ್ರ ಜೊತೆನ ರೀ ಇಲ್ಲಿ ಶೇಂಗಾನ ಹುರಿದು ಇಟ್ಕೊಂಡಿದ್ದೇವಲ್ರಿ ಅದನ್ನೂ ಪೌಡ್ರ್ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನೂ ಒಂದು 4 ಸ್ಪೂನ್ ಆಗುವಷ್ಟು ಹಾಕ್ತಾಯಿದ್ದೀನಿ ನೋಡಿರಿ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕೋಬೋದ್ರಿ. ನಾನು ಇಲ್ಲಿ ನೋಡ್ಕೊಂಡು ಹಾಕ್ತಾಯಿದ್ದೀನಿ ನೋಡಿರಿ. ಇದನ್ನು ಎಣ್ಣೆ ಒಳಗೆ ಒಂದು ಸತಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ. ಒಂದು 2 ನಿಮಿಷ ಈ ರೀತಿಯಾಗಿ ಮಾಡ್ಕೊಂಡ್ರೆ ನಿಮಗೆ ಚಲೋ ಅನಿಸ್ತೈತೆ ನೋಡಿರಿ. ಹಂಗೆ ಅದನ್ನು ಸ್ವಲ್ಪ ಡ್ರೈ ಅನ್ಸಕತ್ರಿ. ನಾನಿಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ರಸ ಇರಲಿ ಅಂತ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ ನೋಡಿರಿ. ಈ ರೀತಿಯಾಗಿ ಕುದಿಲಾಕ ಇಡಬೇಕು ನೋಡಿರಿ. ಈಗೇನೈತ್ರಿ ಒಂದು ಪ್ಲೇಟ್ನ ತೊಗೊಂಡು ಮುಚ್ಚಬೇಕು ನೋಡಿರಿ. ಒಂದು 4 ನಿಮಿಷ ಕುದಿಸಿದ್ರೆ ಮುಗೀತು ನೋಡಿರಿ. ಕೊನೆಯದಾಗ್ರಿ ಈಗ ಪ್ಲೇಟ್ ತೆಗೆದು ನೋಡ್ತಾ ಇದ್ದೀವಿ ನೋಡಿರಿ ಹೆಂಗೆ ಕುದೈತತ್ತ. ಎಷ್ಟು ಚಲೋತ್ನಾಗ ಬಂದೈತೆ ನೋಡಿರಿ ಪಲ್ಯ. ಒಂದು ಸತಿ ಮನೆ ಒಳಗೆ ಮಾಡಿರಿ ಹಾಗಲಕಾಯಿ ಪಲ್ಯ. ರೊಟ್ಟಿ ಜೊತೆ ಚಪಾತಿ ಜೊತೆನೂ ಭಾಳ ಮಸ್ತ್ ಅನಿಸ್ತೈತೆ ನೋಡಿರಿ. ಈಗ ಕೊನೆಯದಾಗಿ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ನೋಡಿರಿ. ಈಗ ರೆಡಿ ಆಗ್ತೈತೆ ನೋಡಿರಿ ಹಾಗಲಕಾಯಿ ಪಲ್ಯ. ಎಷ್ಟು ಚಲೋತ್ನಾಗ ಹೆಂಗೆ ಬಂದದ್ದು ನೋಡಿರಿ. ನಿಮಗೂ ಏನಾದರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿರಿ. ಹೊಸದಾಗಿ ಯಾರ್ಯಾರೋ ವಿಡಿಯೋನ ನೋಡ್ತಿರಲ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ. ನಮಸ್ಕಾರ ರೀ.